ಈ ಅಗ್ರಿಗೇಟರ್ ಕಂಪ್ನಿ ಬಗ್ಗೆ ಬಂದರೆ ನಿಮ್ಗೆ ಯಾವ ಥರ ರೇಟ್ ಕೊಡ್ತಾ ಇದ್ದಾರೆ ಸರ್? ಅಂದರೆ ರೇಟ್ ಕೊಡ್ತಾ ಇಲ್ಲ, ಆರ್ಡರ್ ಕೊಡ್ತಾ ಇಲ್ಲ, ಅವರವರೇ ಆಟೋ ಬಂದಿದ್ದಾವೆ, ಊಬರ್ ಆಟೋ ಬಿಟ್ಟಿರೋದು ಆ ಥರ ಬಿಟ್ಟಿದ್ದಾರೆ, ಕ್ಯಾಬಲ್ಲಿ ಬಿಟ್ಟಿದ್ದಾರೆ 100%. ನಿಮ್ಮದು ಹೆಂಗಿದೆ? ಊಬರಲ್ಲ, ನಮ್ಮ ಹತ್ರದಲ್ಲಿ ಇದೆ ಫ್ಲೀಟ್ ಸರ್ವಿಸು, ರ್ಯಾಪಿಡೋದಲ್ಲಿ ಇದೆ ಫ್ಲೀಟ್ ಸರ್ವಿಸು ಆಟೋಗಳಿಗೆ. ಆ ಫ್ಲೀಟ್ ಸರ್ವಿಸ್ಗಳಿಂದ ಏನಾಗ್ತಾ ಇದೆ, ನಮ್ಗೆ ದುಡಿಮೆ ಇಲ್ಲ. ಫ್ಲೀಟ್ ಸರ್ವಿಸು ಫಸ್ಟ್ ಏನು ಮಾಡ್ತಾನೆ ಅಂದರೆ ಪ್ರಿಯಾರಿಟಿ ಅವ್ರಿಗೆ ಕೊಡ್ತಾನೆ ಅವನು. ಅವರ ಫ್ಲೀಟ್ ಸರ್ವಿಸ್ ಗಾಡಿಗಳು ಏನಿದ್ದಾವೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ, ನಮಗಲ್ಲ. ಯಾಕಂದ್ರೆ ನಾವು ಹೊರಗಡೆ ಅವರು ನಮ್ಮ ಸ್ವಂತ ಗಾಡಿ ಇರೋದು, ಅವರು ಅವರ ಕಂಪನಿಯಲ್ಲಿ ಇರುವಂಥ ಗಾಡಿಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೊಡೋದು. ಡ್ಯೂಟಿಗಳು ಬಂದರೂ ಕೂಡ ಅವರಿಗೆ ಫಸ್ಟ್ ಸಿಗೋದು, ನಮ್ಗೆ ಸಿಗಲ್ಲ. ಅದಾದ ನಂತರ ನಿಮಗೆ ಅವರು ರಿಜೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಫಸ್ಟ್ ಅವರಿಗೆ ಹೋಗೋದು. ಇವಾಗ ಕ್ಯಾಬ್ಗಳಿಗೆ ಯಾವ ರೀತಿ ಫ್ಲೀಟ್ ಸರ್ವಿಸ್ ನಡೀತಾ ಇದೆ, ಅದೇ ರೀತಿ ಆಟೋಗಳಿಗೂ ಕೂಡ ಫ್ಲೀಟ್ ಸರ್ವಿಸ್ ನಡೀತಾ ಇದೆ. ಅದರಲ್ಲಿ ಮೇನ್ ಇರೋದು ಇವಾಗ ನಮ್ಮ ಯಾತ್ರೆಯಲ್ಲಿ ಇರುವಂಥದ್ದು ವುಮೆನ್ಸ್ಗಾಗಿ ಮಾತ್ರ ಗಾಡಿಗಳಿರೋದು. ರ್ಯಾಪಿಡೋದಲ್ಲಿ ಮಾತ್ರ ಅನ್ಲಿಮಿಟೆಡ್ ಒಂದು ಆಲ್ಮೋಸ್ಟ್ ಒಂದು 5,000 50,000 ಆಟೋಗಳಿದ್ದಾವೆ. 50,000 ಬರೀ ಅದೇ ಥರ ಎಲೆಕ್ಟ್ರಿಕ್ ಆಟೋ. ಓಕೆ, ರ್ಯಾಪಿಡೋನ ಅವರೇ ಪರ್ಚೇಸ್ ಮಾಡಿ ಇವ್ರಿಗೆ ಕೊಟ್ಟಿರ್ತಾರೆ, ಹೆಂಗೆ ಅದು ಇವ್ರು ಡ್ರೈವರೇ ಕೆಲಸ ಮಾಡ್ತಿರ್ತಾರೆ ಅವರು ಆಟೋಗಳೆಲ್ಲ? ಎಲ್ಲ ಆಟೋ ಅವ್ರದ್ದೇ. ಇಲ್ಲಿ ಡ್ರೈವರ್ಗಳನ್ನ ಸ್ಯಾಲ್ರಿ ಬೇಸಲ್ಲಿ ಕರ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಡ್ರೈವರ್ ಕಂಡೀಷನ್ ಇರುತ್ತೆ, ನೀನು ಇಷ್ಟು ಅವರಲ್ಲಿ ಇಷ್ಟು ಅಮೌಂಟ್ ಮಾಡಬೇಕು, ಅಷ್ಟು ಮಾಡಿದ್ರೆ ನಿನ್ಗೆ ಇಷ್ಟು ಅಂತ. ಓಕೆ, ಇದರಿಂದನೇ ಕಮ್ಮಿ ಆಗಿರ್ಬೋದಲ್ಲ ನಿಮಗೆ ಡ್ಯೂಟಿಗಳು? ಎಲ್ಲ ಥರದ್ದು ಇದ್ದಾವೆ. ಬೈಕ್ ಟ್ಯಾಕ್ಸಿಂದ ಕಮ್ಮಿ ಆಗಿದೆ, ಇದರಿಂದ ಕಮ್ಮಿ ಇದೆ ಅಂತ ಹೇಳ್ತೀರಾ? ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟು ಆಟೋ ಕನ್ನಡಿಗ. ಒಂದು ವ್ಯೂಸ್ ₹1 ಬರುತ್ತೆ, ಯಾರು ಹೇಳ್ತಾರೆ. ಓಕೆ, ವಿಡಿಯೋಸ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ವ್ಯೂಸ್ ₹1 ಬರುತ್ತೆ ಅಂತ. ಆದರೆ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮಿಂದ ₹1 ಬರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಬರೋದು ಯೂಟ್ಯೂಬ್. ಬಟ್ ಯೂಟ್ಯೂಬನ್ನು ನಾನು ಫೋಕಸ್ ಮಾಡೋಕೆ ಆಯ್ತಾ ಇಲ್ಲ. ನನ್ನ ಟೆನ್ಷನ್ ನನಗೆ. ಕಮಿಟ್ಮೆಂಟ್ಗಳು ತುಂಬ ಇದಾವೆ ಸರ್, ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಈ ಮೂಮೆಂಟಲ್ಲಿ ನಾನು ಸಿಕ್ಸ್ ಪ್ರಮೋಷನ್ ಎಲ್ಲ ಮಾಡಿಬಿಟ್ಟೆ. ಏನಕ್ಕಂತಂದ್ರೆ ನನಗೆ ಇರುವಂಥ ಸ್ಥಿತಿ ಹಂಗಿತ್ತು. ಕಮಿಟ್ಮೆಂಟ್ಗಳು ಹೆವಿ ಆಗಿತ್ತು. ಇವಾಗಲೂ ಕೂಡ ಅಷ್ಟೇ. ಇವಾಗ ಎಷ್ಟು ಇವತ್ತು ಡೇಟು 4 ಅಲ್ವಾ, ಸಾರಿ 3, 5ನೇ ತಾರೀಕು ಬಾಡಿಗೆ ಕಟ್ಟಬೇಕು. ಎಷ್ಟು ₹5,500. ನಾನು ಇವಾಗ ಡ್ಯೂಟಿ ಮೇಲೆ ಹೋಗಿಲ್ಲ, ನಾನು ಓದಾಡ್ತಾ ಇದ್ದೀನಿ ಮನೆ ಬಾಡಿಗೆ ಹೆಂಗೆ ಕಟ್ಟಲಿ ಅಂತ. ಓಕೆ ಸರ್, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರಲ್ಲ. ಒಂದು ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಡಿಪೆಂಡ್ ಆಗುತ್ತೆ ಸರ್, ಯಾವ್ದು ಮಾಡ್ತಾ ಇದ್ದೀವಿ. ಬ್ರ್ಯಾಂಡ್ ಆದರೆ ಒಂದು 15,000 - 20,000. ನಾರ್ಮಲ್ ಆಯಿತು ಅಂತಂದರೆ ಒಂದು 10,000. ಲೈಕ್ ಎಕ್ಸಾಂಪಲ್ ಕೊಡ್ತೀರಾ ಏನಾದರೂ? ಯಾವ ಥರ ಬ್ರ್ಯಾಂಡು, ಯಾವ ಥರ ಬ್ರ್ಯಾಂಡ್ ಅಂತಂದರೆ ಇವಾಗ ಲಾಸ್ಟ್ ಟೈಮು ಬ್ರ್ಯಾಂಡ್ಗಳು ಬರಲ್ಲ ಸರ್. ಫಸ್ಟ್ ಆಫ್ ಆಲ್ ಒಬ್ಬ ಆಟೋ ಡ್ರೈವರ್ ಬ್ರ್ಯಾಂಡ್ಗಳು ಬರಲ್ಲ, ಬಂದ್ರೂ ಕೂಡ ತುಂಬ ಅಂದರೆ ತುಂಬ ಕಮ್ಮಿ. ಏನೆಲ್ಲ ಮಾಡಿದ್ದು ಸರ್ ಪ್ರಮೋಷನ್ ನೀವು? ಮಾಡಿದ್ದೀನಿ ಸರ್. TIGC ಅಂತ ಒಂದು ಬಟ್ಟೆದು ಬ್ರ್ಯಾಂಡ್, ಅದು ತುಂಬ ಚೆನ್ನಾಗಿ ಇರೋದು, ಅವ್ರದ್ದು ಮಾಡಿದ್ದೆ. ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಮಾಡಿದ್ದೇನೆ. ಮತ್ತು ಮೊನ್ನೆ ತಾನೇ CM ಅಕೌಂಟಲ್ಲಿ ಕೊಲ್ಯಾಬ್ ಆಯಿತು ನಂದು. ಮತ್ತು ನಮ್ಮ ಫುಟ್ಬಾಲ್ ಕ್ಲಬ್, ಬೆಂಗಳೂರು ಫುಟ್ಬಾಲ್ ಕ್ಲಬ್ ಅವ್ರ ಜೊತೆ ಕೊಲ್ಯಾಬ್ ಇದೆ, ನಡೀತಾ ಇದ್ದಾವೆ. ಅವೆಲ್ಲ ಬ್ರ್ಯಾಂಡ್ ಡೀಲ್ಸು. ಕೆಲವೊಂದಕ್ಕೆ ಅಮೌಂಟ್ ಬರುತ್ತೆ. CM ಅವರು ಮಾಡಿದ್ನಲ್ಲ, ಅದಕ್ಕೆ ಅಮೌಂಟ್. ಯಾವ ಥರ ಬರುತ್ತೆ ಸರ್ ಅದೇನಾದರೂ ಅಮೌಂಟ್ ನಿಮಗೆ? ಅಂದರೆ ಬೇಸಿಕ್ ಕಾಂಟ್ರಾಕ್ಟ್ ತಗೋತಾರೆ ಸರ್. ಇವಾಗ ಇಷ್ಟು ವಿಡಿಯೋ ಮಾಡಬೇಕು ಈ ರೀತಿ ಅಂತ. ಅದು ಹೆಂಗಂತಂದರೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ, ಸೆಕೆಂಡ್ ವಿಡಿಯೋ ಶೂಟ್ ಆಗುತ್ತೆ, ಸೆಕೆಂಡ್ ವಿಡಿಯೋ ಪೋಸ್ಟ್ ಆಗುತ್ತಲ್ವಾ, ಫಸ್ಟ್ ವಿಡಿಯೋ ಅಮೌಂಟ್ ಅವಾಗ ಬರುತ್ತೆ. ಓಕೆ, ಹೋಲ್ಡ್ ಮಾಡಿರ್ತಾರೆ. ಅದೇ ರೀತಿ ಒಂದು ವಿಡಿಯೋ ಅಮೌಂಟ್ ಹೋಲ್ಡ್ ಆಗಿರುತ್ತೆ. ಅಂದರೆ ಕಾಂಟ್ರಾಕ್ಟ್ ಅಂದರೆ ಒಂದು ಮಂತ್ಸ್ ಪ್ರಕಾರ ಇರುತ್ತೆ, ವಿಡಿಯೋ ಪ್ರಕಾರ ಇರುತ್ತೆ. ವಿಡಿಯೋ ಪ್ರಕಾರ ಎಷ್ಟು 4 ವಿಡಿಯೋಗೆ ಇಷ್ಟು ಅಮೌಂಟು. ಅದು ಒಂದು ವಿಡಿಯೋ ಹೋಲ್ಡ್ ಇರುತ್ತೆ. ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಆದಾಗ ಲಾಸ್ಟಲ್ಲಿ 4 ವಿಡಿಯೋ ಆದಮೇಲೆ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಬರೋಷ್ಟಲ್ಲಿ ನಮಗೆ 4 ತಿಂಗಳು 5 ತಿಂಗಳು ಆಗ್ಬಿಡುತ್ತೆ. ಹೌದಾ? ಇಮಿಡಿಯೇಟ್ ರಿಲೀಸ್ ಮಾಡಲ್ಲ? ಇಲ್ಲ. ಬ್ರ್ಯಾಂಡ್ ಡೀಲ್ಸ್ ಹಂಗೆ ಸರ್. ಬ್ರ್ಯಾಂಡ್ ಡೀಲ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇದು. ಇವಾಗ ನಾರ್ಮಲ್ ಅಂತಂದ್ರೆ ನಾರ್ಮಲ್ ಪ್ರಮೋಷನ್ ಐತೆ, ಏನೈತೆ, ಹೋದ್ವಿ ವಿಡಿಯೋ ಶೂಟ್ ಮಾಡಿದ್ವಿ, ಅಡ್ವಾನ್ಸ್ ತೊಗೊಂಡ್ಬಿಡ್ತೀವಿ. ಅದು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಪೋಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅಮೌಂಟ್ ಬಂದ್ಬಿಡುತ್ತೆ. ಅದೇ ಇದಕ್ಕೆಲ್ಲ ಕಾನ್ಸೆಪ್ಟ್ ನೀವು ಬರೀತೀರಾ ಇಲ್ಲ ಅವರೇ ಬರ್ಕೊಡ್ತಾರಾ? ಡಿಪೆಂಡ್ ಆಗುತ್ತೆ ಸರ್, ಡಿಪೆಂಡ್ ಆಗುತ್ತೆ. ಇವಾಗ ಅವರು ಫಸ್ಟ್ ಮಾತಾಡಿದಾಗ ಕೇಳ್ತೀವಿ ಕಂಟೆಂಟ್ ಅವ್ರದಾ ನಮ್ದ. ಕಂಟೆಂಟ್ ಅವ್ರದ್ದು ಅಂತಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ, ಅವ್ರ ಕಂಟೆಂಟ್ ಯಾವ ರೀತಿ ಇದೆ, ಏನು ಮಾತಾಡಬೇಕು ಏನಿಲ್ಲ ಅವ್ರು ಕೊಡ್ತಾರೆ. ಇಲ್ಲ ನಾವೇ ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂತ ನಮ್ಮ ಪ್ರಕಾರ ನಾವು ಮಾಡ್ಕೋತೀವಿ. ಅವ್ರು ಏನಂತಾರೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟನ್ನು ಬರೆದು ಅವರಿಗೆ ಆನ್ ದ ಸ್ಪಾಟು ವಿಡಿಯೋ ಶೂಟ್ ಮಾಡುವಾಗ ತಿಳಿಸ್ತೀವಿ. ಒಂದು ನಾರ್ಮಲ್ ಆಗಿ ಒಂದು ಎಡಿಟ್ ಮಾಡ್ತೀವಿ, ಈ ರೀತಿ ಇದೆ, ಈ ರೀತಿ ಬರುತ್ತೆ. ಬಟ್ ಇದು ಜಸ್ಟ್ ಒಂದು 5% ಇರುತ್ತೆ ಆ ಟೈಮಲ್ಲಿ ಎಡಿಟಿಂಗ್ ಮಾಡುವಾಗ. ಅದಾದ್ಮೇಲೆ ಪ್ರಾಪರ್ಲಿ ಎಡಿಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ ಎಲ್ಲ ಚೆನ್ನಾಗಿ ಮಾಡಿ ಅದನ್ನು ಅವ್ರಿಗೆ ಕಳಿಸ್ಬಿಟ್ಟು ಕ್ಲೈಂಟ್ ಕಳಿಸ್ತೀವಿ. ಅವ್ರು ಅಪ್ರೂವಲ್ ಕೊಟ್ಟರೆ ಓಕೆ, ಅವ್ರೇನಾದ್ರು ಮತ್ತೆ ಚೇಂಜಸ್ ಮಾಡ್ತೀವಿ ಅಂತಂದರೆ ಮತ್ತೆ ಚೇಂಜಸ್ ಮಾಡಬೇಕು. ಎಡಿಟಿಂಗ್ ಎಲ್ಲ ಮಾಡ್ತಿರಲ್ಲ, ಅವ್ರೇನಾದ್ರು ಅವ್ರ ಕಡೆಯಿಂದ ಎಡಿಟಿಂಗ್ ಮಾಡೋದಾಗ್ಲಿ, ಅವ್ರ ಕಡೆಯಿಂದ ಕಾನ್ಸೆಪ್ಟ್ ಕೊಡೋದಾಗ್ಲಿ? ಇವಾಗ ಡಿಪೆಂಡ್ ಆಗುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಏನು ಮಾಡುತ್ತಾರೆ, ಅವರೇ ಶೂಟು, ಅವರೇ ಎಡಿಟಿಂಗು, ಅವರೇ ಎಲ್ಲ ಇರುತ್ತೆ. ನೀವು ಓಕೆ ಶೂಟಿಂಗ್ ಹೋಗಿ ಬರ್ತೀರಾ ಅಷ್ಟೇ? ಹಾಂ,
ಹ್ಮ್ ಆ ರೀತಿ. ಇನ್ನು ಕೆಲವೊಂದು ಏನಂತಂದ್ರೆ ನಾವೇ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ನಾವೇ ಎಡಿಟಿಂಗ್ ಮಾಡ್ಕೊಂಡು ಪೋಸ್ಟ್ ಮಾಡೋದು. ಓಕೆ ಸರ್, ಫೈನಲ್ ಆಗಿ ಹ್ಮ್ ಆಟೋ ತೊಗೊಳ್ಳೋಂಥವ್ರಿಗೆ ಹೊಸೊಬ್ರಿಗೆ ಈ ಆಟೋ ಫೀಲ್ಡಿಗೆ ಬರಬೇಕು ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆಟೋ ಫೀಲ್ಡಿಗೆ ಹೊಸಬ್ರು ಯಾರು ಬರಕ್ಕೆ ಹೋಗ್ಬೇಡಿ. ಹೊಸಬ್ರು ಬರಲೇಬೇಕು, ನಾನು ಆಟೋ ಓಡಿಸ್ಲೇಬೇಕು ಅಂತ ಇದ್ರೆ ಫಸ್ಟ್ ಒಂದು 6 ಮಂತ್ಸು ಕಲೆಕ್ಷನ್ ಗಾಡಿ ತೊಗೊಳ್ಳಿ. ಕಲೆಕ್ಷನ್ ಗಾಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕಲೆಕ್ಷನ್ ಗಾಡೀಲಿ ನಿಮಗೆ ದುಡಿಮೆ ಹೆಂಗೆ, ಏನೇನು ದುಡಿಬೇಕು, ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಅಂತಂದರೆ ಆಮೇಲೆ ನೀವು ಗಾಡಿಗಳನ್ನು ತೊಗೊಳ್ಳಿ. ಸುಮ್ಮನೆ ನಾನು ದುಡ್ಡೈತೆ ಅಂತ ಬಂಡವಾಳ ಹಾಕಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಾನು ಸ್ಟಾರ್ಟಿಂಗಿಂದನೂ ಒಂದೇ ಮಾತು ಹೇಳೋದು, ಯಾರೂ ಕೂಡ ನನ್ನ ಹತ್ರ ದುಡ್ಡೈತೆ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡೋ ಅಂತ ಕೆಲಸಕ್ಕೆ ಹೋಗಿ ಕೈ ಹಾಕ್ಬೇಡಿ. ಆಟೋದಲ್ಲಿ ಬಿಸ್ನೆಸ್ ಇಲ್ಲ. ಬಟ್ ಏನಂತಂದರೆ ಸರ್, ಇವಾಗಿರುವಂಥ ಮೂಮೆಂಟಲ್ಲಿ ಈ ಬೈಕ್ ಟ್ಯಾಕ್ಸಿ ಇವಾಗ 6 ಮಂತ್ಸ್ ನೀವು ಯಾರೂ ಕೂಡ ಹೊಸ ಆಟೋಗಳಿಗೆ ಕೈ ಹಾಕಬೇಡಿ. ಹೊಸದಾಗಿ ಯಾರು ಬರ್ತೀನಿ ಅಂತ ಇದ್ದೀರಾ, ಜಸ್ಟ್ ಒಂದು 6 ಮಂತ್ಸು ಇಲ್ಲ 3 ಮಂತ್ಸು ನೀವು ಗಾಡಿಗಳನ್ನು ಕಲೆಕ್ಷನ್ ಹಂಗೆ ತೊಗೊಂಡು ಓಡಿಸಿ. ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ನಾನು ದುಡಿಮೆ ಮಾಡ್ಬೋದಾ ಮಾಡಬಾರ್ದ. ಕೆಲವೊಬ್ರಿಗೆ ಕೈ ಹಿಡಿಯುತ್ತೆ, ಕೆಲವೊಬ್ರಿಗೆ ಕೈ ಹಿಡಿಯಲ್ಲ. ಎಷ್ಟೋ ಜನ ಆಟೋಗಳನ್ನ ತೊಗೊಂಡು ಸೇಲ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಆಟೋ ಕಲೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತೀರಲ್ಲ, ಯಾವ ಥರ ಸರ್? ಅವ್ರು ಹೋದ್ರೆ ಏನೆಲ್ಲ ಪ್ರೂಫ್ ಕೇಳ್ಬೋದು? DL ಕೇಳ್ತಾರೆ, ಓಕೆ, ಒರಿಜಿನಲ್ DL. ಕೆಲವೊಬ್ರು ಅಡ್ವಾನ್ಸ್ ಕೇಳ್ತಾರೆ. ಮಿನಿಮಮ್ ಇಷ್ಟು ದಿನ ಮಾಡ್ಬೇಕಂತ ಏನಾದ್ರು ರೂಲ್ಸು? ಅದು ಡಿಪೆಂಡ್ ಆಗುತ್ತೆ ಸರ್. ಕೆಲವೊಬ್ರು ನೀವು ತೊಗೊಂಡ್ರೆ ಒಂದು 3 ಮಂತ್ಸು ಓಡಿಸಿ ಆಮೇಲೆ ತೊಗೊಳ್ಳಿ. ಯಾಕಂತಂದರೆ ಇವಾಗಿರುವಂಥ ಸಿಚುವೇಶನಲ್ಲಿ ಗಾಡಿ ಬಗ್ಗೆ ಗೊತ್ತಿರಬೇಕು. ತುಂಬ ಜನಕ್ಕೆ ಗಾಡಿ ಬಗ್ಗೆ ಗೊತ್ತೇ ಇಲ್ಲ. ಹೌದು, ನಾವೆಲ್ಲ ಆಲ್ಮೋಸ್ಟ್ ನಾನು ಒಂದು 3 ಇಯರ್ಸು ಕಲೆಕ್ಷನ್ ಗಾಡಿ ಓಡಿಸಿ ಅವಾಗ ನಾನು ಗಾಡಿ ಹಾಕಿದ್ದು. ಏನಂದ್ರೆ ಗಾಡಿ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಬಟ್ 3 ಇಯರ್ಸ್ ಓಡಿಸಿ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಬೆಳಗ್ಗೆಯಿಂದ ಸಾಯಂಕಾಲ ತನಕ 1000 ರೂಪಾಯಿ ದುಡ್ದು ಕ್ಲಚ್ ವೈರ್ ಕೆಟ್ಟಾಯಿತು ಅಂತಂದರೆ ಕೆಲವೊಬ್ರು ಕ್ಲಚ್ ವೈರ್ ಹೆಂಗೆ ಹಾಕ್ಕೋಬೇಕು ಅಂತ ಗೊತ್ತು, ಕೆಲವೊಬ್ರು ಗೊತ್ತೇ ಇಲ್ಲ. ಹೋಗ್ಬಿಟ್ಟು ಔಟ್ರ್ ತಂದು ಹಾಕ್ಬಿಡ್ತಾರೆ. 1000 ರೂಪಾಯಿ ದುಡ್ದಿದ್ದು 1000 ರೂಪಾಯಿ ಅಲ್ಲೇ ಬಡ್ದ್ಬಿಟ್ಟು ಬಂದ್ಬಿಡ್ತಾರೆ. ಸೊ ಏನು ಉಳಿತು ಅವ್ರಿಗೆ? ಏನು ಉಳಿಯಲ್ಲ. ಕ್ಲಚ್ ವೈರ್ ಬಂದ್ಬಿಟ್ಟು ಕ್ಲಚ್ ಔಟ್ರ್ ತೊಗೊಂಡು ಬರ್ತಾರೆ. ಇವಾಗ ಕೆಲವೊಬ್ರಿಗೆ ಗೊತ್ತು ವೈರ್ ಚೇಂಜ್ ಮಾಡಿಬಿಟ್ಟು ನಾನು ಗಾಡಿನ ಓಡಿಸ್ಬೋದು ಅಂತ. ಔಟ್ರ್ ಚೇಂಜನ್ನು ಮಾಡಿಸ್ಕೊಂಡು ಆ ದಿನ ಇವಾಗ 1000 ರೂಪಾಯಿ ದುಡಿದಿದ್ದೀನಿ, 300 ರೂಪಾಯಿ ಗ್ಯಾಸ್ ಹೋಯ್ತು. ಔಟ್ರ್ ಒಂದು 450 ರೂಪಾಯಿ, ಅದನ್ನು ಹಾಕಕ್ಕೆ ಒಂದು 100-150 ರೂಪಾಯಿ, 600-300 900 ರೂಪಾಯಿ ಹೋಯ್ತು. ಅಲ್ಲೇ ಒಂದು 100 ರೂಪಾಯಿ ಟೀ ಅದು ಇದು ಅಂತ ಹೋಗ್ಬಿಡ್ತು. ಬೆಳಗ್ಗೆಯಿಂದ ದುಡ್ದಿದ್ದು ಅಲ್ಲೇ ಹಾಕ್ಬಿಟ್ಟು ಬಂದ್ಬಿಡೋದು. ಹಂಗಾಗತ್ತೆ. ಓಕೆ, ಅಂದರೆ ಹೊಸಬ್ರಿಗೆ ಯಾರೋ ಆಟೋ ತಗೋಬೇಡಿ ಅಂತ ಹೇಳ್ತೀರಾ? ಹೊಸಬ್ರು ಆಟೋ ತೊಗೊಳೋದು, ಕಲೆಕ್ಷನ್ ಆಟೋ ತೊಗೊಂಡು ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಆಟೋನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ, ಅವಾಗ ನೀವು ನಿಮಗೆ ಓಕೆ ನಾನು ಇದರಲ್ಲಿ ದುಡಿಬೋದು. ಯಾಕಂತಂದರೆ ಒಂದು ವಾರ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಂದು ವಾರ ನಿಮ್ಗೆ ಚೆನ್ನಾಗಿ ಹೋಗುತ್ತೆ. ಯಾಕಂತಂದರೆ ತಿಂಗಳಲ್ಲಿ ಎಷ್ಟು ವಾರ ಇರುತ್ತಲ್ಲ ಅದರಲ್ಲಿ ಒಂದು ಅಪ್ ಆ್ಯಂಡ್ ಡೌನ್ ನಡೀತಾ ಇರುತ್ತೆ. ಒಂದು ವಾರ ಸಖತ್ತಾಗಿ ಡ್ಯೂಟಿ ಕೊಟ್ಟು ಬಿಡ್ತಾನೆ, ಒಂದು ವಾರ ಡ್ಯೂಟಿನೇ ಕೊಡಲ್ಲ. ಒಂದು ವಾರ ಮೀಡಿಯಮ್ ಆಗಿ ನಡೆಯುತ್ತೆ, ಒಂದು ವಾರ ಚೆನ್ನಾಗಿ ನಡೆಯುತ್ತೆ. ಆ ರೀತಿ. ಸೊ ಅರ್ಥ ಆಗಬೇಕು ನಿಮಗೆ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಇಲ್ಲ. ಸ್ವಂತ ಗಾಡಿ ಹಾಕ್ಬಿಟ್ರೆ, ನೀವು ಹೊಸದಾಗಿ ಗಾಡಿ ಹಾಕ್ಬಿಟ್ರೆ ನೀವು ಕೈ ಸುಟ್ಕೋತೀರ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಏನಂತಂದರೆ ಆಟೋ ತುಂಬ ಜನಕ್ಕೆ ಕೈ ಹಿಡಿದಿದೆ. ಇನ್ನೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿರುವಂಥ ಆಲ್ಮೋಸ್ಟ್ 90% ಆಟೋದವ್ರಿಗೆ ಸ್ವಂತ ಮನೆ ಇಲ್ಲ ಸರ್. ಸ್ವಂತ ಮನೆ ಕಟ್ಟಿರೋ ನೋಡಿದ್ದೀನಿ, ಆಟೋ ತಗೊಂಡು ಕಟ್ಟಿದ್ದಾರೆ 10%. ಆದರೆ ಇವಾಗಿರುವಂಥ ಸಿಚುವೇಶನಲ್ಲಿ ಆಲ್ಮೋಸ್ಟ್ 90% ಆಟೋದವರು ಬಾಡಿಗೆ ಮನೆಯಲ್ಲೇ ಇರೋದು. ಈ ನಮ್ಮ 2000ಕ್ಕಿಂತ ಹಿಂದಿನ ಇಸ್ವಿಲಿ ಇದ್ದವರು ಆಟೋಗಳನ್ನು ಓಡಿಸಿ ಮನೆ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆವಾಗಿನ ಕಾಲಕ್ಕೆ ಆ ರೀತಿ ಇತ್ತು. ಬಟ್ ಇವಾಗಿನ ಕಾಲಕ್ಕೆ ಈ ದುಡಿಮೆ ನಮಗೆ ಸಾಕಾಗಲ್ಲ ಸರ್. ದುಡಿಮೆ ಅಂದರೆ ಅದು ಉಳಿಸಲು ಬರೀ ಇರ್ತಾರ ಸರ್. ಬರೀ ದುಡಿಮೆ ಅಂದ್ಕೊಂಡು ಹೋದ್ರೆ ಇವಾಗ 2000 ದುಡಿಮೆ ಮಾಡಿದ್ರೆ ಅದ್ರ ನೀವು ಸೇವಿಂಗ್ಸ್ ಯಾವ ಥರ ಮಾಡ್ತೀರಾ, ಯಾವ ಥರ ಉಳಿಸಿರೋ ಡಿಪೆಂಡ್ ಆಗುತ್ತಲ್ಲ ಸರ್. ಸೇವಿಂಗ್ ಬಿಟ್ಟಾಗಿ ನಮಗೆ ಇರುವಂಥ ಕಮಿಟ್ಮೆಂಟ್ಗೆ ನಮ್ಗೆ ಸಾಕಾಗಲ್ಲ. ಅದು ಮಾಡ್ಕೊಂಡು ನಾವಲ್ಲ ಸರ್, ಪರಿಸ್ಥಿತಿ ಹಂಗೈತೆ ಸರ್, ಮಾಡಲೇಬೇಕು. ಏನೋ ಯಾರ ಹತ್ರನೋ ಒಂದು 5000 ರೂಪಾಯಿ ತೊಗೊಂಡೆ, ತೀರಿಸ್ಬೇಕು. ಇಲ್ಲಿ ತೀರ್ಸಕ್ಕೆ ಆಯ್ತಾ ಇಲ್ಲ, ದುಡ್ಡು ತೀರ್ಸೋಣ ಅಂದರೆ ದುಡಿಮೆ ಇಲ್ಲ. ಮತ್ತೆ ಈ ಕಡೆ ಸಾಲ ಮಾಡ್ಬಿಡ್ತೀವಿ. ಇಲ್ಲಿ 5000 ರೂಪಾಯಿ ಕೊಡ್ಬೇಕು, 10,000 ರೂಪಾಯಿ ಇಸ್ಕೊಂಡ್ಬಿಡೋಣ. 5000 ರೂಪಾಯಿ ಗಾಡಿದೇನೋ ಸಣ್ಣ ಪುಟ್ಟ ಕೆಲಸ ಇದಾವೆ, ಮನೆಗೇನೋ ಒಂದು ರೇಷನ್ ತಂದು ಹಾಕೋಣ, 10,000 ರೂಪಾಯಿ ಮಾಡ್ಬಿಡ್ತೀನಿ. 5ರಿಂದ 10,000 ಹೋಯ್ತು. ಇವಾಗ 10,000 ತೀರಿಸ್ಬೇಕಲ್ಲ. ಮತ್ತೆ ಯಾರ ಹತ್ರನಾದ್ರೂ 20,000 ಇಸ್ಕೊಂಡು ಅಣ್ಣ ಡೈಲಿ 250 ರೂಪಾಯಿ ಕಟ್ತೀನಣ್ಣ ಅಂತ ಹೇಳಿ ಅದನ್ನು ಮಾಡ್ಕೋತೀವಿ. ಆ 250 ರೂಪಾಯಿ ಕಟ್ಟಕ್ಕೆ ನಾನು ಡೈಲಿ ದುಡಿಲೇಬೇಕು. ಒಂದಿನ ನಾನು ದುಡಿಮೆ ಬಿಟ್ಟು ಅಂತಂದ್ರೆ ಅಯ್ಯೋ 250 ರೂಪಾಯಿ 500 ರೂಪಾಯಿ ಕಟ್ಟಬೇಕು. ಈ ಕಮಿಟ್ಮೆಂಟ್ಗಳಿಂದ ನಾವು ಸೇವಿಂಗ್ ಮಾಡೋಕೆ ಆಯ್ತಾ ಇಲ್ಲ. ಇರುವಂಥ ದುಡಿಮೆಯಲ್ಲಿ ಒದ್ದಾಡ್ತಾ ಇದ್ದೀವಿ.